ಶುಕ್ರವಾರದ ದಿನ ಮನೆಯ ಹೆಣ್ಣು ಮಕ್ಕಳು ಮಾಡಲೇಬಾರದ ತಪ್ಪುಗಳು. ನಮಸ್ಕಾರ ಸ್ನೇಹಿತರೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಶುಕ್ರವಾರಕ್ಕೆ ವಿಶೇಷ ಮಹತ್ವವಿದೆ. ಈ ದಿನವನ್ನ ಮಹಾಲಕ್ಷ್ಮಿ ದೇವಿಯ ದಿನ ಎಂದು ಪರಿಗಣಿಸಲಾಗುತ್ತದೆ. ಮನೆಗೆ ಐಶ್ವರ್ಯ, ಶಾಂತಿ, ನೆಮ್ಮದಿ ಬರಬೇಕು ಅಂದರೆ ಕೆಲವು ಆಚರಣೆಗಳನ್ನ ಪಾಲಿಸಬೇಕೆಂದು ಹಿರಿಯರು ಹೇಳುತ್ತಿದ್ದರು. ವಿಶೇಷವಾಗಿ ಮನೆಯ ಹೆಣ್ಣು ಮಕ್ಕಳು ಶುಕ್ರವಾರದ ದಿನ ಕೆಲವು ತಪ್ಪುಗಳನ್ನ ಮಾಡಬಾರದು ಎಂಬ ನಂಬಿಕೆ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಈಗಲೂ ಪ್ರಸಿದ್ಧವಾಗಿವೆ. ಹಾಗಾದ್ರೆ ಇಂದು ನಾವು ಮನೆಯ ಹೆಣ್ಣು ಮಕ್ಕಳು ಶುಕ್ರವಾರ ದಿನ ಮಾಡಲೇಬಾರದ ತಪ್ಪುಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಷಯಗಳು ನಂಬಿಕೆ ಮತ್ತು ಸಂಪ್ರದಾಯ ಆಧಾರಿತವಾಗಿದ್ದು ಜನರ ಜೀವನ ಪದ್ಧತಿಯಲ್ಲಿ ಬಂದಿರುವ ಆಚರಣೆಗಳಾಗಿವೆ. ಮೊದಲನೆಯದಾಗಿ ಬೆಳಿಗ್ಗೆ ತಡವಾಗಿ ಎದ್ದೇಳುವುದು. ಶುಕ್ರವಾರದ ದಿನ ಸೂರ್ಯೋದಯವಾದ ಮೇಲೂ ಮಲಗಿರುವುದು ಒಳ್ಳೆಯದಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಬೆಳಿಗ್ಗೆ ಬೇಗ ಎದ್ದು ಮನೆ ಸ್ವಚ್ಛಗೊಳಿಸಿ ದೇವರ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಎರಡನೆಯದಾಗಿ ಮನೆ ಒರೆಸದೆ ಕಸ ಬಿಟ್ಟು ಬಿಡುವುದು. ಮನೆ ಅಶುಚಿಯಾಗಿದ್ದರೆ ಲಕ್ಷ್ಮೀ ದೇವಿ ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾರೆ. ಶುಕ್ರವಾರದ ದಿನ ಮನೆಯ ಮೂಲೆ ಮೂಲೆಯಲ್ಲೂ ಸ್ವಚ್ಛವಾಗಿರಬೇಕು. ವಿಶೇಷವಾಗಿ ಅಡುಗೆ ಮನೆ ಸ್ವಚ್ಛವಾಗಿರೋದು ತುಂಬಾ ಮುಖ್ಯ. ಮೂರನೆಯದಾಗಿ ಸಂಜೆ ಹೊತ್ತಿನಲ್ಲಿ ಕಸ ಹೊರಗೆ ಹಾಕುವುದು. ಸಂಜೆ ಸೂರ್ಯಾಸ್ತದ ನಂತರ ಮನೆಯ ಕಸವನ್ನ ಹೊರಗೆ ಹಾಕಬಾರದು ಎಂದು ಹಲವರು ನಂಬುತ್ತಾರೆ. ಹೀಗೆ ಮಾಡಿದರೆ ಮನೆಯ ಐಶ್ವರ್ಯ ಹೊರಗೆ ಹೋಗುತ್ತದೆ ಎಂಬ ಮಾತಿದೆ. ನಾಲ್ಕನೆಯದಾಗಿ ಉಪ್ಪು ಮತ್ತು ಅಕ್ಕಿಯನ್ನ ಯಾರಿಗಾದರೂ ಕೊಡುವುದು. ಶುಕ್ರವಾರದ ದಿನ ಉಪ್ಪು, ಅಕ್ಕಿ ಅಥವಾ ಅರಿಶಿನವನ್ನ ಮನೆಯ ಹೊರಗೆ ಕೊಡುವುದು ಒಳ್ಳೆಯದಲ್ಲ ಎಂದು ಹಿರಿಯರು ಹೇಳುತ್ತಾರೆ. ಇವು ಮನೆಯ ಸಮೃದ್ಧಿ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಐದನೆಯದಾಗಿ ಮನೆಯ ಮುಂದೆ ರಂಗೋಲಿ ಹಾಕದೆ ಬಿಡುವುದು. ಶುಕ್ರವಾರದ ದಿನ ಮನೆ ಬಾಗಿಲ ಮುಂದೆ ರಂಗೋಲಿ ಹಾಕುವುದು ಶುಭಕರ. ರಂಗೋಲಿ ಇಲ್ಲದ ಮನೆಗೆ ಲಕ್ಷ್ಮೀ ದೇವಿ ಪ್ರವೇಶಿಸುವುದಿಲ್ಲ ಎಂಬ ನಂಬಿಕೆ ಇದೆ. ಆರನೆಯದಾಗಿ ದೇವರ ದೀಪ ಹಚ್ಚದೆ ಇರುವುದು. ಬೆಳಿಗ್ಗೆ ಮತ್ತು ಸಂಜೆ ದೀಪ ಹಚ್ಚದೆ ಇದ್ದರೆ ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ. ವಿಶೇಷವಾಗಿ ಶುಕ್ರವಾರದ ದಿನ ತುಪ್ಪದ ದೀಪ ಹಚ್ಚುವುದು ಶುಭ. ಏಳನೆಯದಾಗಿ ಜಗಳ ಮಾಡುವುದು. ಶುಕ್ರವಾರದ ದಿನ ಮನೆಯೊಳಗೆ ಜಗಳ, ಕೋಪ, ಗದ್ದಲ ಮಾಡಬಾರದು. ಶಾಂತಿ ಇರುವ ಮನೆಗೆ ದೇವರ ಕೃಪೆ ಹೆಚ್ಚು ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಎಂಟನೆಯದಾಗಿ ಕೂದಲು ಬಾಚಿ ಎಲ್ಲೆಲ್ಲೂ ಬೀಳಿಸುವುದು. ಮನೆಯೊಳಗೆ ಕೂದಲು ಎಲ್ಲೆಲ್ಲೂ ಬಿದ್ದಿದರೆ ಅದು ಅಶುಭ ಎಂದು ಕೆಲವರು ನಂಬುತ್ತಾರೆ. ಆದ್ದರಿಂದ ಶುಕ್ರವಾರ ಸ್ವಚ್ಛತೆಗೆ ಹೆಚ್ಚು ಗಮನ ಕೊಡಬೇಕು. ಒಂಬತ್ತನೆಯದಾಗಿ ಅಡುಗೆ ಮಾಡಿದ ಆಹಾರ ವ್ಯರ್ಥವನ್ನ ಮಾಡುವುದು. ಅನ್ನವನ್ನ ವ್ಯರ್ಥ ಮಾಡುವುದು ಯಾವ ದಿನವೂ ಒಳ್ಳೆಯದಲ್ಲ. ಆದರೆ ಶುಕ್ರವಾರ ವಿಶೇಷವಾಗಿ ಅನ್ನವನ್ನ ಗೌರವದಿಂದ ನೋಡಬೇಕು ಎಂದು ಹಿರಿಯರು ಹೇಳುತ್ತಾರೆ. ಹತ್ತನೆಯದಾಗಿ ಅತಿಯಾಗಿ ಸಾಲವನ್ನ ಮಾಡುವುದು. ಶುಕ್ರವಾರದ ದಿನ ಹಣ ಸಾಲವಾಗಿ ತೆಗೆದುಕೊಳ್ಳುವುದು ಅಥವಾ ಕೊಡುವುದು ಒಳ್ಳೆಯದಲ್ಲ ಎಂದು ಕೆಲವರು ನಂಬುತ್ತಾರೆ. ಇದರಿಂದ ಆರ್ಥಿಕ ತೊಂದರೆ ಹೆಚ್ಚಾಗುತ್ತದೆ ಎಂಬ ಮಾತಿದೆ. ಹನ್ನೊಂದನೆಯದಾಗಿ ದೇವರ ಕೋಣೆಯಲ್ಲಿ ಅಶುಚಿಯಾಗಿಡುವುದು. ದೇವರ ಮನೆಯಲ್ಲಿ ಧೂಳು, ಅಸ್ತವ್ಯಸ್ತತೆ ಇರಬಾರದು. ಶುಕ್ರವಾರ ದೇವರ ಕೋಣೆಯಲ್ಲಿ ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕರಿಸುವುದು ಶುಭಕರ. ಹನ್ನೆರಡನೆಯದಾಗಿ ಒಡೆದ ಪಾತ್ರೆಗಳನ್ನ ಬಳಸುವುದು. ಒಡೆದ ಪಾತ್ರೆ, ಗಾಜು ಅಥವಾ ಹಾಳಾದ ವಸ್ತುಗಳನ್ನ ಮನೆಯೊಳಗೆ ಇಡುವುದು ಅಶುಭ ಎಂದು ಹೇಳುತ್ತಾರೆ. ಇವು ನಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂಬ ನಂಬಿಕೆ ಇದೆ. 13ನೆಯದಾಗಿ ಅತಿಯಾಗಿ ನಿದ್ರೆಯನ್ನ ಮಾಡುವುದು. ಶುಕ್ರವಾರದ ದಿನ ದಿನಪೂರ್ತಿ ಮಲಗುವುದು ಅಥವಾ ಆಲಸ್ಯದಿಂದ ಇರುವುದು ಒಳ್ಳೆಯದಲ್ಲ. ಕೆಲಸದಲ್ಲಿ ಚುರುಕು ಇದ್ದರೆ ಮನೆಗೆ ಒಳ್ಳೆಯ ಶಕ್ತಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. 14ನೆಯದಾಗಿ ಅಶುದ್ಧ ಬಟ್ಟೆಯನ್ನ ಧರಿಸುವುದು. ಶುಕ್ರವಾರ ಸ್ವಚ್ಛವಾದ ಬಟ್ಟೆಯನ್ನ ಧರಿಸುವುದು ಶುಭಕರ. ಬಹಳ ಮಂದಿ ಈ ದಿನ ಬಿಳಿ ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸುವುದು ಒಳ್ಳೆಯದು ಎಂದು ನಂಬುತ್ತಾರೆ. 15ನೆಯದಾಗಿ ಹಿರಿಯರನ್ನ ಅವಮಾನಿಸುವುದು. ಹಿರಿಯರಿಗೆ ಗೌರವ ಕೊಡದೆ ಮಾತನಾಡುವುದು, ಕೆಟ್ಟ ಮಾತು ಹೇಳುವುದು ಅಶುಭ ಎಂದು ಹೇಳುತ್ತಾರೆ. ಹಿರಿಯರ ಆಶೀರ್ವಾದ ಮನೆಯ ಬೆಳವಣಿಗೆಗೆ ಕಾರಣವಾಗುತ್ತದೆ. 16ನೆಯದಾಗಿ ಬಾಗಿಲ ಬಳಿ ಚಪ್ಪಲಿ ಚದುರಿಸಿಡುವುದು. ಮನೆಯ ಮುಖ್ಯ ಬಾಗಿಲ ಬಳಿ ಚಪ್ಪಲಿ ಅಸ್ತವ್ಯಸ್ತವಾಗಿ ಇಡುವುದು ಒಳ್ಳೆಯದಲ್ಲ. ಮನೆಯ ಪ್ರವೇಶ ದ್ವಾರ ಸ್ವಚ್ಛವಾಗಿದ್ದರೆ ಶುಭ ಶಕ್ತಿ ಬರುತ್ತದೆ ಎಂಬ ನಂಬಿಕೆ ಇದೆ. 17ನೆಯದಾಗಿ ಅತಿಯಾಗಿ ದುಃಖ ಅಥವಾ ನಕಾರಾತ್ಮಕ ಮಾತು ಮಾತನಾಡುವುದು. ನಮ್ಮ ಮನೆಗೆ ಅದೃಷ್ಟ ಇಲ್ಲ, ನಮ್ಮ ಜೀವನ ಹಾಳಾಗಿದೆ ಎಂಬ ನಕಾರಾತ್ಮಕ ಮಾತುಗಳನ್ನ ಶುಕ್ರವಾರ ಹೇಳಬಾರದು ಎಂದು
ಕೆಲವರು ನಂಬುತ್ತಾರೆ. ಒಳ್ಳೆಯ ಮಾತುಗಳು ಮನೆಯಲ್ಲಿ ಸಕಾರಾತ್ಮಕ ವಾತಾವರಣವನ್ನ ತರುತ್ತವೆ. 18ನೆಯದಾಗಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳೆಯದೆ ರಾತ್ರಿ ಬಿಡುವುದು. ರಾತ್ರಿ ಪಾತ್ರೆ ತೊಳೆಯದೆ ಬಿಟ್ಟು ಮಲಗುವುದು ಅಶುಭ ಎಂದು ಹಿರಿಯರು ಹೇಳುತ್ತಾರೆ. ಅಡುಗೆ ಮನೆ ಸ್ವಚ್ಛವಾಗಿದ್ದರೆ ಮನೆಗೆ ಸಮೃದ್ಧಿ ಬರುತ್ತದೆ ಎಂಬ ನಂಬಿಕೆ ಇದೆ. 19ನೆಯದಾಗಿ ದೇವರಿಗೆ ನೈವೇದ್ಯ ಇಡದೆ ಊಟವನ್ನ ಮಾಡುವುದು. ಶುಕ್ರವಾರದ ದಿನ ಮೊದಲು ದೇವರಿಗೆ ಸ್ವಲ್ಪ ನೈವೇದ್ಯವನ್ನ ಇಟ್ಟು ನಂತರ ಊಟ ಮಾಡುವುದು ಸಂಪ್ರದಾಯ. ಇದರಿಂದ ಮನೆಯಲ್ಲಿ ದೇವರ ಅನುಗ್ರಹ ಇರುತ್ತದೆ ಎಂದು ಹೇಳುತ್ತಾರೆ. 20ನೆಯದಾಗಿ ದಾನ ಧರ್ಮ ಮಾಡದೇ ಇರುವುದು. ಶುಕ್ರವಾರದ ದಿನ ಬಡವರಿಗೆ ಸಹಾಯ ಮಾಡುವುದು, ಹಸುಗಳಿಗೆ ಆಹಾರ ಕೊಡುವುದು, ದೇವಸ್ಥಾನಕ್ಕೆ ದೀಪದ ಎಣ್ಣೆ ಕೊಡುವುದು ಶುಭಕರ ಎಂದು ನಂಬಲಾಗಿದೆ. ಸಣ್ಣ ಸಹಾಯವು ದೊಡ್ಡ ಪುಣ್ಯ ತರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಕೊನೆಯ ಮಾತು ಸ್ನೇಹಿತರೆ, ಈ ಎಲ್ಲಾ ವಿಷಯಗಳು ನಮ್ಮ ಸಂಪ್ರದಾಯ ಮತ್ತು ಹಿರಿಯರ ನಂಬಿಕೆಗಳ ಭಾಗ. ಪ್ರತಿಯೊಬ್ಬರು ತಮ್ಮ ತಮ್ಮ ನಂಬಿಕೆಗೆ ಅನುಸಾರವಾಗಿ ಪಾಲಿಸುತ್ತಾರೆ. ಮುಖ್ಯವಾದುದು ಏನೆಂದರೆ ಮನೆ ಸ್ವಚ್ಛವಾಗಿರಬೇಕು, ಮನಸ್ಸು ಒಳ್ಳೆಯದಾಗಿರಬೇಕು, ಎಲ್ಲರ ಜೊತೆ ಪ್ರೀತಿಯಿಂದ ನಡೆದುಕೊಳ್ಬೇಕು. ಶುಕ್ರವಾರದ ದಿನ ಸಕಾರಾತ್ಮಕ ಚಿಂತನೆ, ದೇವರ ಭಕ್ತಿ ಮತ್ತು ಮನೆಯ ಸ್ವಚ್ಛತೆ ಇದ್ದರೆ ಮನೆಯಲ್ಲಿ ನೆಮ್ಮದಿ ಮತ್ತು ಸಂತೋಷ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.